ಸರ್ಕಾರ ದೇಶದಲ್ಲಿ ಜಾರಿಗೆ ತಂದಿರುವ ಕಾರ್ಮಿಕ ಕಾನೂನು ನೀತಿಯನ್ನ ಖಂಡಿಸಿ ಮತ್ತು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ನೂರಾರು ಅಂಗನವಾಡಿಯ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮ ಪಂಚಾಯಿತಿ ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ರಾಜ್ಯ ಸರ್ಕಾರದ ಕಾರ್ಮಿಕರ ಕೇಂದ್ರ ಸರ್ಕಾರ ಅಂಗನವಾಡಿಗಳಲ್ಲಿ FRS ಕಡ್ಡಾಯವಾಗಿ ಜಾರಿಗೊಳಿಸುವಂತೆ ನಿರ್ದೇಶನ ನೀಡಿದ್ದು, ಆದರೆ ಮಕ್ಕಳ ಮುಖ ಗುರುತಿಸುವ ವ್ಯವಸ್ಥೆಗೆ ಅನೇಕ ಅಂಗನವಾಡಿ ಕೇಂದ್ರಗಳಲ್ಲಿ ವೈಫೈ ಮತ್ತು ಇಂಟರ್ನೆಟ್ ವ್ಯವಸ್ಥೆ ಇರುವುದಿಲ್ಲ. 5G ಸಾಮರ್ಥ್ಯ ಹೊಂದಿದ ಮೊಬೈಲ್ ಮತ್ತು ಸಿಮ್ಗಳು ಒದಗಿಸದೆ FRS ಜಾರಿಗಾಗಿ ಅಂಗನವಾಡಿ ನೌಕರರ ಮೇಲೆ ತುಂಬಾ ಒತ್ತಡ ಹೇರಲಾಗ್ತದೆ. ಇದರಿಂದ ಅನೇಕ ಅಂಗನವಾಡಿ ನೌಕರರು ಮಾನಸಿಕ ನೋವು ಅನುಭವಿಸುತ್ತಿದ್ದಾರೆ ಎಂದು ದೂರಿದ್ರು. 10,000 ಈಗ ಏನಾಗೈತೆ, 10,000 ರೂಪಾಯಿ ನಾವು ಲಾಸ್ಟ್ ಟೈಮ್ ಸ್ಟ್ರೈಕ್ ಮಾಡಿದ್ರು ಜನವರಿ ಒಳಗ. ಅವಾಗ 10,000 ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಅದನ್ನ ಆದೇಶವನ್ನು ಬಿಡುಗಡೆ ಮಾಡಬೇಕು. ಮತ್ತೆ ಆಶಾ ಕಾರ್ಯಕರ್ತರನ್ನು ಖಾಯಂ ನೌಕರರನ್ನಾಗಿ ಪರಿಗಣಿಸಬೇಕಂತ ಕೇಳ್ಬೋದು. ಗೀತಾ ಶಶಿಕಾಂತ್ ರೈಗೋಳ್ ಅಂತ, AIUTC ಜಿಲ್ಲಾ ಕಾರ್ಯದರ್ಶಿ, ಬೆಳಗಾವಿ. ಇವತ್ತು MR ಅಸೋಸಿಯೇಷನ್ ವತಿಯಿಂದ, KSM SRA ವತಿಯಿಂದ ಇಲ್ಲೆಲ್ಲರೂ ಕೂಡಿದೀವಿ. ಇವತ್ತಿನ ನಮ್ಮ ಈ ಸ್ಟ್ರೈಕಿನ ಕಾರಣಪ್ಪ ಅಂತಂದ್ರೆ, ನಮ್ಮ ಬಹುದಿನಗಳ ಬೇಡಿಕೆ ಇನ್ನೂ ಈಡೇರಿಸಿಲ್ಲ. ಸೊ ಆ ಕಾರಣದಿಂದ ನಾವು ಆ ಬೇಡಿಕೆಯನ್ನು ಇಡ್ತಾ ಇದೀವಿ. ನಮ್ಮ MR ಅಸೋಸಿಯೇಷನ್ ಇಂದ ಬೇಡಿಕೆ ಏನಪ್ಪಾ ಅಂತಂದ್ರೆ, ಮಿನಿಮಮ್ ವೇಜಸ್ ಅಂದ್ರೆ ಮಿನಿಮಮ್ ಸ್ಯಾಲರಿ 26,910 ರೂಪಾಯಿ ಪ್ರತಿಯೊಬ್ಬ ರೆಪ್ರೆಸೆಂಟೇಟಿವ್ ಕೊಡಬೇಕು. ಆಮೇಲೆ ಯಾರು ರೆಪ್ರೆಸೆಂಟೇಟಿವ್ ರಿಟೈರ್ಮೆಂಟ್ ಆಗ್ತಾರೆ, ರಿಟೈರ್ಮೆಂಟ್ ಆದ ತಕ್ಷಣ ಅವರಿಗೆ 9,000 ರಿಟೈರ್ಡ್ ಪೆನ್ಷನ್ ಕೊಡಬೇಕು. ಈಗ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರು MR ಅಸೋಸಿಯೇಷನ್ ಅವರಿಗೆ 8 ಗಂಟೆಗಳ ಕಾಲ ಅನ್ನೋ ಒಂದು ಕಾಲಾವಕಾಶವನ್ನ ಸೀಮಿತ ಮಾಡಬೇಕು. ಕೇಂದ್ರ ಸರ್ಕಾರ ಈ ವ್ಯವಸ್ಥೆಯನ್ನ ಮರುಪರಿಶೀಲಿಸಬೇಕು, ಇಲ್ಲವೇ ಕಡ್ಡಾಯ ಮಾಡಿರುವುದನ್ನು ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ಕಳೆದ 20 ವರ್ಷಗಳಿಂದ ICDS ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಈ ಯೋಜನೆಯ ಕಾಯಂಗೊಳಿಸಬೇಕು ಎಂದು ಆಗ್ರಹಿಸಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ರೆ ಸಚಿವರ ಮನೆ ಮುಂದೆ ವಿಚಾರಣೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ ಅವರು, ಸರ್ಕಾರ FRS ಅನ್ನ ಕಡ್ಡಾಯಗೊಳಿಸಬಾರದು. 26,000 ಕನಿಷ್ಠ ವೇತನ, 10,000 ಮಾಸಿಕ ಪಿಂಚಣಿ ಕೊಡಬೇಕು. ಗುಜರಾತ್ ಮಾದರಿಯಲ್ಲಿ ಅಂಗನವಾಡಿ ನೌಕರರನ್ನ ಕಾಯಂಗೊಳಿಸಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿದ್ರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.